ನಾನು ಶಾಸಕನಾಗಿದ್ದೇನೆ ಎನ್ನುವ ಮಾತ್ರಕ್ಕೆ ತಾಲೂಕಿನ ಜನತೆ ಹಾಕಿದ ಮತವನ್ನ ಡಿಕೆ ಶಿವಕುಮಾರ್ ಅವರಿಗೆ ಅಡಮಾನ ಇಡುವುದಲ್ಲ, ಹೋರಾಟಕ್ಕೆ ಮುಂದಾಗಬೇಕು ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ವಿರುದ್ಧ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಕಿಡಿಕಾರಿದರು. ಗುಬ್ಬಿ ಪಟ್ಟಣದಲ್ಲಿ ಆಯೋಜಿಸಲಾಗಿದ್ದ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಯ ವಿರುದ್ಧ ಹೋರಾಟದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ನಿಮಗೆ ತಾಲೂಕಿನ ಜನತೆಯ ರೈತರ ಹಿತ ಕಾಪಾಡುವಂತಹ ಆಸಕ್ತಿ ಇದ್ದರೆ, ಡಿಕೆ ಶಿವಕುಮಾರ್ ಅವರಿಗೆ ಹೆದರದೇ ಇದ್ದರೆ ನಮ್ಮೊಂದಿಗೆ ಹೋರಾಟಕ್ಕೆ ಬನ್ನಿ. ನಿಮ್ಮ ನೇತೃತ್ವದಲ್ಲಿ ನಾವೆಲ್ಲರೂ ಸಹ ಹೋರಾಟಕ್ಕೆ ಮುಂದಾಗುತ್ತೇವೆ. ಒಟ್ಟಾರೆಯಾಗಿ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಯನ್ನ ಸ್ಥಗಿತಗೊಳಿಸುವುದು ನಮ್ಮ ಮುಖ್ಯ ಉದ್ದೇಶವಾಗಿದ್ದು, ಜೊತೆಗೆ ಜನತೆ ದಂಗೆ ಎದುರೇ ಯಾವ ಅಧಿಕಾರಿಗಳು ರಾಜಕಾರಣಿ ಸಹ ಏನೂ ಮಾಡಲು ಸಹ ಆಗುವುದಿಲ್ಲ. ಈ ಹೋರಾಟದಲ್ಲಿ ನಮಗೆ 100ಕ್ಕೆ 100 ಜಯ ಸಿಗುತ್ತದೆ. ಈ ನಿಟ್ಟಿನಲ್ಲಿ ಎಲ್ಲ ಮುಖಂಡರುಗಳು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮೇ 31ರಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ನಾವುಗಳು ಸಜ್ಜಾಗಿದ್ದೇವೆ. ರಾಜ್ಯ ಸರ್ಕಾರವೇ ನಮ್ಮತ್ತ ತಿರುಗಿ ನೋಡುವಂತೆ ಪ್ರತಿಭಟನೆಯನ್ನ ನಡೆಸುವುದು ಶತಸಿದ್ಧ ಎಂದರು. ಜೆಡಿಎಸ್ ಮುಖಂಡ ಕಳ್ಳಿಪಾಳ್ಯ ಲೋಕೇಶ್ ಮಾತನಾಡಿ, ಮಾಜಿ ಶಾಸಕ ದಿವಂಗತ ವೈಕೆ ರಾಮಯ್ಯನವರು ಮಾಡಿದ ಹೇಮಾವತಿ ಹೋರಾಟದಿಂದ ತುಮಕೂರು ಜಿಲ್ಲೆಯ ರೈತರಿಗೆ ಹೇಮಾವತಿ ನೀರಿನಿಂದ ಸಾಕಷ್ಟು ಅನುಕೂಲವಾಗಿದೆ. ಅವರು ಮಾಡಿದ ಹೋರಾಟದಿಂದ ಇಂದು ರೈತರ ಜೀವ ಉಳಿದಿದೆ. ಅದನ್ನ ಎಲ್ಲಾ ರೈತರು ಗಮನದಲ್ಲಿ ಇಟ್ಕೊಂಡು ನಮ್ಮ ನೀರಿನ ಉಳಿವಿಗಾಗಿ ಎಲ್ಲಾ ರೈತರು ಸಹ ಬೀದಿಗಿಳಿದು ಹೋರಾಟಕ್ಕೆ ಮುಂದಾಗಬೇಕಿದೆ. ಇಲ್ಲವಾದರೆ ತುಮಕೂರು ಜಿಲ್ಲೆಯ ರೈತರಿಗೆ ಈ ಹೇಮಾವತಿ ಲಿಂಕ್ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ಮರಣ ಶಾಸನವಾಗಲಿದೆ. ಈ ದೊಡ್ಡ ಮಟ್ಟದ ನೀರಾವರಿ ಹೋರಾಟಕ್ಕೆ ಜಿಲ್ಲೆಯ ಜನಪ್ರತಿನಿಧಿಗಳು, ಮಠಾಧೀಶರು, ಪ್ರಗತಿಪರ ಮುಖಂಡರು, ರೈತರು, ಶಾಸಕರು ಭಾಗವಹಿಸಲಿದ್ದು, ಹೋರಾಟದ ಯಶಸ್ವಿಗೆ ಎಲ್ಲರೂ ಸಹ ಬದ್ಧರಾಗಬೇಕು ಎಂದು ಕರೆ ನೀಡಿದರು. ಕಣ್ಣು ಮುಚ್ಕೊಂಡು ಹಾಲು ಕೊಡೋದಕ್ಕೆ ಗೊತ್ತಾಗಲ್ಲ ಅಂತ ತಿಳ್ಕೊಂಬಿಡಿ. ನನಗೆ 53,000 ಓಟ್ ಹಾಕ್ಯವ್ರೆ, ನಾಗಣ್ಣಂಗೆ 42,000 ಓಟ್ ಹಾಕ್ತವ್ರೆ, ಅವ್ರಿಗೆ 58,000 ಆಗಿದೆ. ಓಟ್ ಹಾಕ್ಯವ್ರೆ, ನಾನು ಶಾಸಕನಾಗಿದ್ದೀನಿ ಅಂತ ಅದನ್ನು ಓಟ್ನ ತಗೊಂಡೋಗಿ ಡಿ ಕೆ ಶಿವಕುಮಾರ್ಗೆ ಅಡ ಇಡೋದಲ್ಲ, ಹೋರಾಟಕ್ಕೆ ಬರಬೇಕು. ಇಲ್ಲ ನೀವು ಡಿ ಕೆ ಶಿವಕುಮಾರಿಗೆ ಹೆದರಿಕೊಂಡಿಲ್ಲ ಅಂದರೆ ಬಂದು ಹೋರಾಟಕ್ಕೆ ಬರಲಿ. ಇಲ್ಲ ಅವ್ರ ನಾಯಕತ್ವದಲ್ಲೇ ನಾವೆಲ್ಲರೂ, ನಾನಾಗ್ಬೋದು, ನಾಗಣ್ಣ ಆಗ್ಬೋದು, ರೈತ ಸಂಘಗಳು, ಅವ್ರ ನಾಯಕತ್ವದಲ್ಲೇ ಹೋರಾಟ ಮಾಡೋಣ. ಅವರೇ ಮುಂದೆ ಬರಲಿ. ಹೇಮಾವತಿ ಕೆನಾಲ್ ಎಕ್ಸ್ಪ್ರೆಸ್ ವಿಚಾರ ಏನು ಅಂದರೆ, ಎಕ್ಸ್ಪ್ರೆಸ್ ಕೆನಾಲ್ ನಿಲ್ಲಿಸೋ ವಿಚಾರ. ನಾವು ಸೋಮಣ್ಣವ್ರನ್ನೂ ಕರೆದಿದ್ದೀವಿ. ಸೋಮಣ್ಣವರು ಡೆಲ್ಲಿಲಿದ್ದರು, ನಾವು ಮಾತಾಡಿದ್ದೀವಿ. ಏನು ಕಾನೂನು ಹೋರಾಟ ಏನಿದೆ, ಕೋರ್ಟು ಕಚೇರಿ ಏನೇನು ಬೇಕು, ಅಧಿಕಾರಿಗಳಿಂದ ಏನು ಸಹಾಯ ಬೇಕು ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ನಾನು ಕೂಡ ಜಿಲ್ಲೆಯಲ್ಲಿ ಬಂದು ಇದ್ರ ಬಗ್ಗೆ ಆಗು ಹೋಗುಗಳ ಬಗ್ಗೆ ನಾನು ಮೀಟಿಂಗ್ ತಗೊಂತೀನಿ, ಅಧಿಕಾರಿಗಳ ಜೊತೆ ತಗೊಂಡು ಏನು ಆಗು ಹೋಗುಗಳು, ನಾನು ಹೋರಾಟಕ್ಕೆ ಬೆಂಬಲ ಇದೆ ಅಂತ ಹೇಳಿದರೆ ಅವರು ಕೂಡ ಭಾಗವಹಿಸ್ತಾರೆ ಅಂತ ನಮಗೆ ನಂಬಿಕೆ. ಇದುವರೆಗೂ ಯಾವುದೇ ರೀತಿಯ ಒಂದು ವಿಚಾರ ಮಾತಾಡಿಲ್ಲ ಅಂತ ಸೋಮಣ್ಣವರು ಆಲ್ರೆಡಿ ನಮ್ದು ಇದಕ್ಕೆ ಬೆಂಬಲ ಇದೆ, ನಾನು ಇದಕ್ಕೆ ಕೈ ಜೋಡಿಸ್ತೀನಿ, ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲೆಗೆ ತೊಂದರೆ ಆಗಲ್ಲ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ನಂಬಿಕೆ ಇದೆ, ಅವರು ನಮ್ಮ ಜೊತೆ ನಿಲ್ತಾರೆ ಅನ್ನೋ ನಂಬಿಕೆ ಅಲ್ಲ. ಈಗ ಜಲಶಕ್ತಿ ಸಚಿವರು ಮತ್ತು ರೈಲ್ವೆ ಖಾತೆ ಸಚಿವರಿದೆ. ಇಡೀ ರಾಷ್ಟ್ರದಲ್ಲಿ ಏನು ಇಡೀ ಇಂಡಿಯಾದಲ್ಲಿ ಓಡಾಡಬೇಕಾಗ್ತೈತೆ. ಇಲ್ಲಿ ಬಂದಾಗ ಏನು ಸಮಯಕ್ಕೆ ಅವತ್ತು ಏನಿದೆ, ಅವತ್ತು ಏನು ನಾವು ಭಾಗವಹಿಸ್ತೀವಿ ಅಂತ ಹೇಳಿದರೆ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅವ್ರು ಭಾಗವಹಿಸೋ ನಂಬಿಕೆ ಇದೆ, ಭಾಗವಹಿಸ್ತಾರೆ. ಎಷ್ಟು ಜನ ಸೇರ್ತಾರೆ? 31ನೇ ತಾರೀಕು ಸುಮಾರು ನಾವು ಕರೆ ಕೊಡ್ತಿರೋ ಪ್ರಕಾರ ಪ್ರತಿ ಗ್ರಾಮದಿಂದ ಮನೆ ಮೇಲೆ ಅಂದರು 20,000 ರಿಂದ 25,000 ಜನ ಸೇರೋ ನಿರೀಕ್ಷೆ. 100ಕ್ಕೆ 100 ಸಕ್ಸಸ್ ಆಗ್ತೀವಿ. ಜನ ದಂಗೆದ್ರೆ ಜನಗಳ ಮುಂದೆ ಯಾರೇ ಅಧಿಕಾರಿಗಳಾಗಲಿ ರಾಜಕಾರಣಿಗಳು ಯಾರೂ ತಡೆಯಲ್ಲ. ಜನಗಳು ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಆಗ್ಬೋದು. ಏನೊಂದು ಲಾ ಆ್ಯಂಡ್ ಆರ್ಡ್ರು ಏನಕ್ಕೆ ಹಿಂಗೆ ಆಗ್ತಾಯಿದೆ, ಲಾ ಆ್ಯಂಡ್ ಆರ್ಡ್ರ್ ಪ್ರಾಬ್ಲಮ್ ಆಗ್ತಾಯಿದೆ, ಏನಕ್ಕೆ ಗುಬ್ಬಿ ತಾಲೂಕಿನಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಆಗ್ತಾಯಿದೆ, ಸರ್ಕಾರಗಳೆಲ್ಲ ತಿರುಗಿ ನೋಡೋ ಲೆಕ್ಕದಲ್ಲಿ ನಾವು ಹೋರಾಟ ಮಾಡ್ತೀವಿ. ಯಾರಿಗಿನ್ನ ದೊಡ್ಡ ಮಟ್ಟದ ರಾಜಕಾರಣಿಗಳು ನಮ್ಮಲ್ಲಿ ಅವರೇ, ಆದರೆ ಇಚ್ಛಾಶಕ್ತಿ ಕೊರತೆ. ವೈಕೆ ರಾಮಯ್ಯರು ಮಾಡಿ ಇವತ್ತು ತುಮಕೂರು ಜಿಲ್ಲೆ ರೈತರುಗಳನ್ನ ಉಳಿಸಿದ್ದಾರೆ. ಇವತ್ತು ಉಳಿಸಿರೋದಕ್ಕೆ ತೋಟ ದುಡ್ಡಿಗೆ ಮಡಿಕೊಂಡು ರೈತರುಗಳು ಬೀದಿ ಬರಗಿ ಇನ್ನು ಮುಂದೆ ನೋಡ್ತಾ ಇದ್ದಾರೆ. ಇದೇ 7-8 ವರ್ಷದಿಂದ ಏನು ಬರಗಾಲ ಬಂದು ತೊಂದರೆ ಅನುಭವಿಸಿದ್ರು ಆ ಥರ ಆದರೆ ಇಷ್ಟೊತ್ತಿಗೆ ರೈತರು ರಚಿಸಿದಳು. ಆದರೆ ಮಲಗಬೇಡಿ, ಇದು ಭವಿಷ್ಯದ ರೈತರ ಭವಿಷ್ಯದ ದಿನ, ಭವಿಷ್ಯ. ಹೇಮಾವತಿ ನೀರು ಏನು ಎಕ್ಸ್ಪ್ರೆಸ್ ಲಿಂಕ್ ಎಂದು ಮಾಡ್ತಾ ಇದ್ರಲ್ಲ, ಇದೊಂದು ಅವೈಜ್ಞಾನಿಕವಾದ ಕಾನೂನು. ರೈತರಿಗೆ, ತುಮಕೂರು ಜಿಲ್ಲೆ ರೈತರಿಗೆ ಮರಣ ಶಾಸನ ಆಗುತ್ತೆ. ದಯವಿಟ್ಟು ರೈತರುಗಳು ಬೀದಿ ಬರಬೇಕಾಗುತ್ತೆ. ಬೀದಿ ಬಂದರೆ ಇವತ್ತು ನಮ್ಮ ರೈತರ ಭವಿಷ್ಯ, ರೈತರ ಮಕ್ಕಳ ಭವಿಷ್ಯ, ನಾವು ಮುಂದಿನ ಯೋಚನೆ, ಮುಂದಿನ ಪೀಳಿಗೆ ಜನ ಬಗ್ಗೆ ನಾವು ಯೋಚನೆ ಮಾಡೋಕ್ಕಾಗುತ್ತೆ. ಅದರಿಂದ ವೈಕೆ ರಾಮಯ್ಯರು ಈಗಲೂ ಇದ್ದಾರೆ. ಅದು ಇಚ್ಛಾಶಕ್ತಿ ಕೊರತೆಯಿಂದ ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಸಮಸ್ಯೆ ಆಗ್ತಾ ಇದೆ. ನಮ್ಮಲ್ಲಿ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದೀನಿ ನಿರಂತರವಾಗಿ. ಮುಂದೆ ಹೋರಾಟ ಆಗುತ್ತೆ, ಯಾವುದೇ ಹಿನ್ನಡೆ ಆಗೋದಿಲ್ಲ. ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಸ್ವಾಮಿಗಳೆಲ್ಲ ಜಿಲ್ಲೆಯಿಂದ ಬರ್ತಾರೆ,
ಎಲ್ಲ ಜಿಲ್ಲೆಗೆ ಮೊನ್ನೆ ಸಭೆಯಲ್ಲಿ ತುಮಕೂರು ಸೋಮವಾರದ ಸಭೆಯಲ್ಲಿ ತೀರ್ಮಾನ ಆಗಿದೆ. ಜಿಲ್ಲೆ ಎಲ್ಲ ಸ್ವಾಮಿಗಳು ಬರ್ತಾರೆ. ದೊಡ್ಡ ಮಟ್ಟದಲ್ಲ ಬೆಂಬಲ ಸಿಗ್ತದೆ. ಸಂಘ ಸಂಸ್ಥೆಗಳು ಎಲ್ಲರೂ ಸೇರ್ತಾರೆ. ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ. ಅದು ಒಂದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಆಗುತ್ತೆ. ಮಾಡಬೇಕು ಅಂತ ನಾವು ತುಮಕೂರು ಜಿಲ್ಲೆಯಿಂದ ಎಲ್ಲ ರೈತ ಬಾಂಧವರಿಗೆ ಮನವಿ. ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ. ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್, ಲೈಕ್, ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ.